ನಮಸ್ತೆ ಎಲ್ಲರಿಗೂ. ನಮ್ದು ಟಿಪು ಫಾರ್ಮ್ಗೆ ಬಹಳ ಖುಷಿ ದಿನ. ಇವತ್ತು ಶ್ರೀನಿವಾಸ್ ಸರ್ DS ಫಾರ್ಮ್ ಇಂದ ಬಂದಿದ್ದಾರೆ. ಅವ್ರ ಜೊತೆಯಲ್ಲಿ ನಾಗೇಶ್ ಅವರು ಬಂದಿದ್ದಾರೆ. ಅವರು ಕೇರ್ ಟೇಕರು ಫಾರ್ಮ್ದು. DS ಫಾರ್ಮ್ ಅವರು ಓನರ್ ಶ್ರೀನಿವಾಸ್ ಸರ್ ಇದ್ದಾರೆ. ವಿಡಿಯೋ ನೋಡ್ಕೊಂಡು ನಮ್ಮ ಬೆಂಗಳೂರು ಶೀಪ್ ಅಂಡ್ ಗೋಟ್ ಎಕ್ಸ್ಪೋ 2025ಗೆ ಏನೇನ್ ಮಾಡಬೇಕು ಅದು ನಮ್ಗೆ ಸ್ವಲ್ಪ ಗೈಡ್ಲೈನ್ಸ್ ಕೊಡೋಕೆ, ಸಪೋರ್ಟ್ ಕೊಡೋಕೆ ಬಂದಿದ್ದಾರೆ. ಬಹಳ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್ ಹೇಳಿ ನಾಗೇಶ್ ಅವರೇ, ಹೆಂಗೆ ಪ್ರಿಪರೇಷನ್? ಇಲ್ಲಿ ಮೇನ್ಲಿ ನಮ್ಗೆ ಇಷ್ಟ ಆಗ್ತಾ ಇರೋದು ಅಂತ ಹೇಳಿದ್ರೆ ಫಾರ್ಮ್ ಇಷ್ಟು ವರ್ಷ ಯಾರು ಎಕ್ಸ್ಪೋ ವಿಚಾರ ಯಾರು ಮಾತಾಡಿಲ್ಲ. ಯಾವ್ದು ಶೀಪ್ ಅಂಡ್ ಗೋಟ್ ಮಾಡಿದ್ದಾರೆ. ಆದ್ರೆ ಶೀಪ್ ಯಾರು ಇಂಟ್ರೆಸ್ಟ್ ತಗೊಂಡು ಯಾರು ಮಾಡಿಲ್ಲ. ಹೌದು, ಎಷ್ಟು ಜನ ಬ್ರೀಡರ್ಸ್ ಇದಾರೆ, ಎಷ್ಟು ಜನ ಸಾಕುವಂತವ್ರು ಇದಾರೆ, ಅವ್ರಿಗೊಂದು ಏನು ಮುಂದೆ ಒಂದು ಚೆನ್ನಾಗಿ ಅವ್ರಿಗೆ ಒಂದು ಉತ್ತೇಜನ ಕೊಡೋದಕ್ಕೋಸ್ಕರ ಮಾಡ್ಕೊಳ್ತಕ್ಕಂಥ ಒಂದು ಶೋ ಅಂತ ಅನ್ನಿಸ್ಕೊಂಡು ನಾವು ಒಂದು ಸರ್ ಇಬ್ರು ಬಂದಿದ್ದೀವಿ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಮಾಡಿ. ಮತ್ತೆ ಮೇನ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಸಾಕುವಂತವನ್ಗೆ ಯಾರು ಕರೆದು ಒಂದು ಒಳ್ಳೆ ರೆಕಗ್ನೈಸೇಷನ್ ಕೊಡುವಂಥದ್ದು ಗುರ್ತಿಸೋ ಅಂತ ಇದು ಎಲ್ಲೂ ಇರ್ಲಿಲ್ಲ. ಫಸ್ಟ್ ಟೈಮ್ ನೀವು ಮಾಡ್ತಾ ಇರೋದ್ರಿಂದ ತುಂಬಾ ಖುಷಿಯಾಗಿ ನಾವು ಇಲ್ಲಿ ನೋಡೋಣ ಅಂತಾನೆ ಬಂದಿದ್ದೆ. ವಿಷಯ ತಿಳ್ಕೊಂಡಾದ್ಮೇಲೆ ಫಸ್ಟ್ ಫಾರ್ಮ್ ಹತ್ರ ಬಂದು ವಿಚಾರ ಮಾಡೋಣ ಅಂತ ಬರೋಗಿ ತುಂಬಾ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್. ನೀವು ಮಾಡ್ಬೋದು. ಥ್ಯಾಂಕ್ ಯು ಸರ್. ಶ್ರೀನಿವಾಸ್ ಸರ್ಗೆ ಕೊಡಿ ಒಂದು ಲೈನ್. ಎಲ್ಲ ರೈತರಿಗೆ ಏನ್ ಮೆಸೇಜ್ ಕೊಡ್ತೀರಾ ಸರ್? ಎಲ್ಲರೂ ಬರ್ಬೇಕು, ಈ ಆಪರ್ಚುನಿಟಿ ಮಿಸ್ ಮಾಡಬಾರ್ದು. ಖಂಡಿತ. ನಾವು ಸುಮಾರು 25 ವರ್ಷದಿಂದ DS ಫಾರ್ಮ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೇವೆ. ಈಗ ಬಂದು ನಿಮ್ಮ ಫಾರ್ಮ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಖುಷಿ ಆಯ್ತು. ಇದು ಟೈಪ್ ಆಫ್ ಎನ್ಕರೇಜ್ಮೆಂಟ್ ಆಫ್ ಅಗ್ರಿಕಲ್ಚರ್. ರೈತರಿಗೆ ನಾವು ಇದೊಂದು ಉತ್ತೇಜನ ಕೊಡುವಂತದ್ದು ಮಾಡ್ತಾ ಇದ್ದೀರಾ. ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ, ಮತ್ತೆ ನಮ್ಮ ನಾಗೇಶ್ ಅಣ್ಣವರು ನಿಮ್ಮ ಟಿಪ್ಪು ಎಕ್ಸ್ಪೋ ಬಗ್ಗೆ ಹೇಳಿದ್ರು. ನಾವು ಅವತ್ತು ಪಾರ್ಟಿಸಿಪೇಟ್ ಮಾಡ್ತೀವಿ. ಈ ರಾಜ್ಯದಿಂದ ಬರ್ತಾ ಇರೋದನ್ನ ನೋಡಿದ್ರೆ ಬೇರೆ ರಾಜ್ಯದಿಂದಲೂ ಇದಕ್ಕೆ ಎಕ್ಸ್ಪೋ ಬರ್ತಾ ಇದ್ದಾರೆ 13th ಏಪ್ರಿಲ್ ಅಲ್ಲಿ. ಸರ್ ನಿಮ್ಗೆ ಒಳ್ಳೇದಾಗ್ಲಿ. ನಾವು ಅವತ್ತು ಪಾರ್ಟಿಸಿಪೇಟ್ ಮಾಡ್ತೀವಿ. ಇನ್ನು ಅನೇಕ ಜನ ನಾನ್ ಕಂಡಂಗೆ ಬರ್ಬೋದು ಅನ್ನೋ ಒಂದು ಭರವಸೆ ನನಗಿದೆ ಸರ್. ನಾವು ಬರ್ತೀವಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಫಾರ್ ಆಲ್ ದಿಸ್. ಥ್ಯಾಂಕ್ ಯು.